ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರುವಂತ ರಾಜ್ಯ. ಮೊದಲಿಗೆ ಉತ್ತರ ಪ್ರದೇಶ, ಅದಾದ ನಂತರ ವೆಸ್ಟ್ ಬೆಂಗಾಲ್, ಇದು ನೋಡಿ ಯೋಗೇಶ್ವರ್ ನಿವಾಸ, ಯೋಗೇಶ್ವರ್ ಮನೆಯಲ್ಲಿ ಪತ್ನಿ ಶೀಲಾ ಯೋಗೇಶ್ವರ್ ಅವರ ಯೋಗೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟಾಗ ಕೆಲವು ವಿಶ್ಲೇಷಣೆಗಳಾಯ್ತು, ಸೋಲ್ತಾರೆ ಅಂತ ಕೊಟ್ಟರು ಅಂತ ಹೇಳಿ. ಆದರೆ ಅದರ ಜೊತೆಗೆ ಇನ್ನೊಂದು ವಿಶ್ಲೇಷಣೆ ಬಂತು, ಇದು ಬೆಟ್ಟಿಂಗ್ ದಂಧೆಯನ್ನ ನಿಲ್ಲಿಸೋದಕ್ಕ ಬೆಟ್ಟಿಂಗ್ ಮಾಡೋದಕ್ಕ ಈ ಹೇಳಿಕೆಯನ್ನು ಕೊಟ್ಟರು ಅಂತ ಹೇಳಿ. ಎರಡು ಬಂತು. ಆಮೇಲೆ ಅಂತ ಬೆಟ್ಟಿಂಗ್ಗಳಾಯ್ತು ಕೂಡ ಅಲ್ಲಿ. ಬಸವರಾಜ ಬೊಮ್ಮಾಯಿ ಅಲ್ಲ, ರಾಮನಗರ ಮಂಡ್ಯದಲ್ಲೆಲ್ಲ ಕಟ್ಟಿಬಿಟ್ರು. ಹೌದು, ರಾಮನಗರ ಮಂಡ್ಯದಲ್ಲಿ ಕಟ್ಟಿಬಿಟ್ರು. ಯಾಕಂದ್ರೆ ಮಂಡ್ಯದ ಕೆಲವು ಶಾಸಕರ ಪೈಕಿ ಅಂತದ್ರಲ್ಲಿ ಎಕ್ಸ್ಪರ್ಟ್ಗಳು ಇದ್ದಾರೆ. ಹೌದು, ಮದ್ದೂರು ತುಂಬಾ ಚೆನ್ನಾಗಿದ್ದಾರೆ ಅಲ್ಲಿ. ಆಮೇಲೆ ನೋಡಿ, ವಿಜಯೋತ್ಸವಕ್ಕೆ ರೆಡಿಯಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿ. ಇದು ಬಹಳ ಚರ್ಚೆಗೆ ಒಳಪಟ್ಟ ಕ್ಷೇತ್ರ ಚನ್ನಪಟ್ಟಣ. ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆಯ ನಂತರ ಕಾಂಗ್ರೆಸ್ ಕೂಡ ಒಂದು ಕ್ಷಣ ಒಂದು ದಂಗಾಗಿತ್ತು, ಹಿಂಜರಿಕೆ ಇತ್ತು, ಬೇಡವಾಗಿತ್ತು ಅಂತಿತ್ತು. ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು, ಸೂರ್ಯಮುಖರಾಜ್ ಅವರು ಗಮನಿಸಿದ್ರು, ಇಲ್ಲಿ ಸೋತ್ರೆ ನಾನು ಸೋತಂಗೆ ಅನ್ನುವಂಥ ಮಾತನ್ನು ಕೊಟ್ಟರು. ಒಬ್ಬ ರಾಜಕಾರಣಿ ಆ ಥರದ, ಅದು ಕೂಡ DCM, ಅದು ಕೂಡ ಒಬ್ಬ ಅಧ್ಯಕ್ಷ ಆ ಥರದ ಹೇಳಿಕೆ ಕೊಡಬೇಕು ಅಂತಂದ್ರೆ ಅವರ ಬಳಿ ಸರಿಯಾದ ಮಾಹಿತಿ ಬಂದಿರಬಹುದೇನೋ ಅಂತೇಳಿ ಒಂದು ನಿರೀಕ್ಷೆ. ಆದರೆ JDS ಏನು ಕಡಿಮೆ ಅಲ್ಲ ಚನ್ನಪಟ್ಟಣದಲ್ಲಿ. ಒಕ್ಕಲಿಗ ಓಟ್ ಅಂದ್ರೆ ಕಡಿಮೆ ಅಲ್ಲ, ಅಲ್ಲಿ ಕೇಡರ್ ಅನ್ನೋದಕ್ಕಿಂತ ಅಲ್ಲಿ ದೇವೇಗೌಡರ ಓಟು ಅನ್ನುವಂಥದ್ದು ಒಂದಿರುತ್ತೆ. ದೇವೇಗೌಡರು 6 ದಿನಗಳ ಪೈಕಿ 21 ಮೀಟಿಂಗ್ ರ್ಯಾಲಿಗಳನ್ನು ಮಾಡಿದ್ದಾರೆ. 21 ಅಂದ್ರೆ ಆ 92 ವರ್ಷದ ಇಳಿವಯಸ್ಸಿನಲ್ಲಿ 21. ನಿಜವಾಗ್ಲೂ ಆಡಳಿತ ಪಕ್ಷ ಬೆಚ್ಚಿ ಬಿದ್ದಿದೆ. ಆಗ CM ಸಿದ್ದರಾಮಯ್ಯ ಒಂದು ಮಾತಾಡ್ತಾರೆ ಆ ಸಂದರ್ಭದಲ್ಲಿ, ಈಗ CP ಯೋಗೇಶ್ವರ್ ಏನಾದ್ರು NDA ಅಭ್ಯರ್ಥಿ ಆಗಿದ್ರೆ ದೇವೇಗೌಡರು ಇಷ್ಟು ದಿನ ನಿಲ್ತಾ ಇದ್ರ ಅಂತ ಕೇಳ್ತಾ ಇದ್ರು. ಅದ್ರರ್ಥ ಒಂದ್ ರೀತಿಯಲ್ಲಿ ಭಯಪಟ್ಟಿದ್ರು ಅಂತ, ಯಾಕಂದ್ರೆ ದೇವೇಗೌಡರಿಗೆ ಶಕ್ತಿ ಇದೆ ಅಂತ. ಬಟ್ ಇಲ್ಲಿ ವಾಟ್ ಇಸ್ ದಿ ಇಂಪ್ಯಾಕ್ಟ್ ಆನ್ ಸ್ಟೇಟ್ ಲೆವೆಲ್ ಲೀಡರ್ಸ್ ಜಯಪ್ರಕಾಶ್? ಈಗ ಸಿದ್ದರಾಮಯ್ಯನವ್ರ ಮೇಲೆ ಈ 3 ಉಪಚುನಾವಣೆಗಳ ಫಲಿತಾಂಶದ ಪರಿಣಾಮ ಏನು? DK ಶಿವಕುಮಾರ್ ಅವ್ರ ಮೇಲೇನು, ಹಾಗೇನೆ ವಿಜಯೇಂದ್ರ ಅವ್ರ ಮೇಲೇನು? ಯಾಕೆಂದ್ರೆ ವಿಜಯೇಂದ್ರ ಅವರ ವಿರುದ್ಧ ಒಂದು ಗುಂಪು ಕತ್ತಿ ಮತ್ಕೊಂಡು ಈ ಚುನಾವಣೆ ಮುಗಿತಿದ್ದಂಗೆನೆ ಅಧ್ಯಕ್ಷಾಂಗದಿಂದ ಅವ್ರಿಗೆ ಇಳಿಸಬೇಕಾಗುತ್ತೆ ಅಂತ ಕಾದ್ ನಿಂತಿದೆ. ಹೀಗಾಗಿ ಈ ಫಲಿತಾಂಶ ಅವರ ನಾಯಕತ್ವದ ಮೇಲೆ ಏನ್ ಪರಿಣಾಮ ಬೀರುತ್ತೆ? ಜೊತೆ ಕುಮಾರಸ್ವಾಮಿ ಅವರು ಈ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ NDA ಮಿತ್ರಕೂಟದ ಒಬ್ಬ ಪ್ರಭಾವಿ ನಾಯಕ. ಬಿಜೆಪಿ ವರಿಷ್ಠರ ಹತ್ರ ಅವ್ರ ಪ್ರಭಾವ ತುಂಬಾ ಜಾಸ್ತಿ ಇದೆ. ಬಿಜೆಪಿ ವಿಚಾರಗಳು ಬಂದಾಗ ಎಷ್ಟೋ ಸರಿ ಕುಮಾರಸ್ವಾಮಿ ಅವರ ನಿರ್ಧಾರನೇ ಅಂತಿಮ ಆಗುತ್ತೆ. ಹೀಗಾಗಿ ಈ ಚುನಾವಣೆಯಲ್ಲಿ ಒಂದು ವೇಳೆ ಸೋತರೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರ ಮುಂದೆ ಅವರ ವರ್ಚಸ್ಸೇನು? ಈ ಎಲ್ಲಾ ರೀತಿಯ ಇಂಪ್ಯಾಕ್ಟ್ಗಳು, ಈ ರಿಸಲ್ಟ್ ಫಲಿತಾಂಶ ಈ ನಾಯಕರ ಮೇಲೆ ಪರಿಣಾಮ. ಪ್ರಶಾಂತಿ ಸುಭಾಷ್ ಅವರಿಂದ ಶುರು ಮಾಡೋಣ. ಪ್ರಶಾಂತಿ ಅವರೇ, ಈಗ JDSಗೆ ಒಂದು ಅನಿವಾರ್ಯದ ಕಾರಣ ಸಂದರ್ಭದಲ್ಲಿ ನೀವು ಬಿಜೆಪಿ ಜೊತೆ ಹೋಗ್ತೀರಿ, ಆಮೇಲೆ ಅದು ಬಹಳ ಒಳ್ಳೆ ಒಂದು ನಿರ್ಧಾರ ಆಗಿರುತ್ತೆ, ಯಾಕೆಂದ್ರೆ ಕೇಂದ್ರ ಮಂತ್ರಿ ಆಗ್ತಾರೆ. ಆದರೆ ಮುಂದಿನ ಒಂದು ತಲೆಮಾರು ಬೇಕಾಗುತ್ತೆ JDSಗೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂದಿನ ಉತ್ತರಾಧಿಕಾರಿ. ಒಂದು ವೇಳೆ ಇಲ್ಲಿ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನು ಗೆದ್ದರೆ ಅದರ ಕಥೆನೇ ಬೇರೆ. ಆದರೆ ಒಂದು ವೇಳೆ ಹೆಚ್ಚು ಕಡಿಮೆಯಾಗಿ ಸೋತ ಪಕ್ಷದಲ್ಲಿ JDS ಮೇಲೆ, ನಿಖಿಲ್ ಕುಮಾರಸ್ವಾಮಿ ಮೇಲೆ ಮತ್ತು ಕುಮಾರಸ್ವಾಮಿ ಮೇಲೆ ಆಗುವಂಥ ಪರಿಣಾಮಗಳೇನು? ಅಲ್ಲ, ಖಂಡಿತವಾಗಿಯೂ ಪರಿಣಾಮ ಬಿದ್ದೇ ಬೀಳುತ್ತೆ. ಬಿಕಾದ್ರೆ ಸೋಲು ಅನ್ನೋದು ಯಾರು ಈಸಿಯಾಗಿ ತಗೊಳ್ಳೋದಿಲ್ಲ. ಯಾವುದೇ ಪಕ್ಷದಲ್ಲಿ ನೀವು ಯಾರೇ ಆಗಿರಲಿ, ಸೋಲು ಅನ್ನೋದು ಯಾರು ಈಸಿಯಾಗಿ ತಗೊಳ್ಳೋದಿಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಚನ್ನಪಟ್ಟಣ ಎಲೆಕ್ಷನ್ ವಿಷಯವಾಗಿ ತಗೊಳ್ಳೋದಾದ್ರೆ, ಸರ್ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ದೂಡಿದ್ರು ಬೇಕು ಇಂಟೆನ್ಷನಲಿ. ಏನು ಅದು ಇಂಟೆನ್ಷನ್ ಅಲ್ಲ, ಯಾಕಂದ್ರೆ ನಾವೆಲ್ಲ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಇರ್ತೀವಿ, ಏನೇನು ನಡೀತಾ ಇದೆ ಪ್ರತಿಯೊಂದು ಗೊತ್ತಾಗಿರುತ್ತೆ. ಕುಮಾರಸ್ವಾಮಿ ಅವರು ಆ ನಿರ್ಧಾರಕ್ಕೆ ಬರ್ತಾ ಇರಲಿಲ್ಲ. ಎಲ್ಲೋ ಜಯಮುತ್ತು ಅವರು ಏನಲ್ಲಿ ಅಧ್ಯಕ್ಷರಾಗಿದ್ದಾರೆ, ಅವರ ಒಂದು ವೋಟ್ ಬ್ಯಾಂಕ್ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತರೆ ಬೀರುತ್ತೆ ಅಂತ ಅಲ್ಲಿನ ಜಿಲ್ಲೆಯ ಮುಖಂಡರುಗಳ ಒಂದು ನಿರ್ಧಾರ. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾವು ನಾಯಕರಾಗಿದ್ದ ಕೂಡಲೇ ನಮ್ಮ ನಿರ್ಧಾರ ಅಲ್ಲ, ಕುಮಾರಸ್ವಾಮಿ ಅವರು ಅಲ್ಲಿನ ಚನ್ನಪಟ್ಟಣ ಜಿಲ್ಲಾ ನಾಯಕರ ಒಂದು ನಿರ್ಧಾರಕ್ಕೆ ತಲೆಬಾಗಿದ್ದಾರೆ ಅಂತ ಹೇಳಲು ಬಯಸ್ತೀನಿ. ಇಲ್ಲಿ ಹಾಗಂದ ಮಾತ್ರಕ್ಕೆ ಸೋಲು ಗೆಲುವು ಪ್ರತಿಪಕ್ಷದಲ್ಲಿದ್ದಾರೆ. ಎಷ್ಟು ಬಾರಿ ನಮ್ಮ ದೇವೇಗೌಡರಪ್ಪಾಜಿ ಅವರು ಸೋತಿಲ್ಲ, ಅವರು ಸೋತು ಇವತ್ತು ಗೆಲುವನ್ನು ಕಂಡಿದ್ದಾರೆ. ಕುಮಾರಸ್ವಾಮಿ ಅವರು ಬಹಳಷ್ಟು ಬಾರಿ ಸೋಲು ಅನ್ನೋದು ಏನೋ ಗೆಲುವಿಗೆ ಮೆಟ್ಟಿಲು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿರೋದು. ಈಗ ಯುವ ನಾಯಕರು
ಯುವ ನಾಯಕರು ಎಲ್ಲ ಒಂದು ಕಡೆ ನೋಡಿ ಬರುವ ಚುನಾವಣೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಇವಾಗ ಎಲ್ಲ ಒಂದು ಕಡೆ ಅವ್ರು ಇವಾಗ ರಾಜಕೀಯ ಒಂದು ಅವ್ರು ಹೇಳ್ತಾರೆ ಏನು ನಾನು ಈಗ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಮೋಸ ಬರೋದಿಲ್ಲ, ಅನ್ಯಾಯ ಇಲ್ಲ, ಸ್ವಚ್ಛ ಮನಸ್ಸು. ನೀವೆಲ್ಲ ಕುತಂತ್ರ ಮಾಡ್ಕೊಂಡ್ ಬಂದಾಗ ಸ್ವಚ್ಛ ಮನಸ್ಸು ಏನು ಇಲ್ಲಿ ವರ್ಕೌಟ್ ಆಗಲ್ಲ. ರಾಜಕೀಯದಲ್ಲಿ ನೀವು ಕುತಂತ್ರಿಗಳಾದಾಗ ಬೇರೆ ಏನೋ ನೀವು ಮೈಂಡ್ ವರ್ಕ್ ಮಾಡ್ತಾ ಇದ್ದಾಗ ಸ್ವಚ್ಛ ಮನಸ್ಸು ನಿಷ್ಕಲ್ಮಶವಾದ ಮನಸ್ಸು ವರ್ಕ್ ಆಗಲ್ಲ. ಅಲ್ಲ ಅಲ್ಲ ಇಲ್ಲಿ ಹೇಳ್ಬೇಕು. ಈಗ ನಿಮಗೆ ಯಾವತ್ತಾದ್ರೂ ಹೇಳ್ಬಹುದು ಅಬ್ರಾಹಂ ಲಿಂಕನ್ ಪ್ರತಿಯೊಂದು ಚುನಾವಣೆಯಲ್ಲಿ ಸೋಲ್ತಾ ಇದ್ರಂತೆ, ಪ್ರತಿಯೊಂದು ಚುನಾವಣೆಯಲ್ಲಿ ಸ್ಕೂಲಿಂದ ಶುರು, ಫೈನಲಿ ಗೆದ್ದದ್ದು ಪ್ರೆಸಿಡೆಂಟ್ ಚುನಾವಣೆಯಲ್ಲಿ ಅಂತೇಳಿ. ಅಂತ ಒಂದು ಅವಕಾಶಗಳಿದೆ, ಇರ್ಲಿ ಬಿಡಿ, ಅದರ ಬಗ್ಗೆ ಮಾತಾಡೋಣ. ವೆಂಕಟೇಶ್ ದೊಡ್ಡೇರಿ ಅವರೇ, ಈಗ ಒಂದು ಪಾಯಿಂಟ್, ಒಂದು ವೇಳೆ 3-3 ಗೆದ್ದರೆ ಕಾಂಗ್ರೆಸ್, ಬಿಜೆಪಿ ನಾಯಕತ್ವದ ಮೇಲೆ ಬೀರುವ ಪರಿಣಾಮ ಏನು? ಆಲ್ರೆಡಿ ನೀವು ಮನೆ ಒಂದು 3 ಬಾಗಿಲು ಆಗಿದ್ದೀರಿ. ಬಿಡ್ತಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು? ಶುರು ಮಾಡ್ಕೋತೀರಿ, ಇದನ್ನು ಹೆಂಗ್ ನಿಭಾಯಿಸ್ತೀರಿ ನೀವು? ನೋಡಿ, ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್, ಅವರಲ್ಲಿರ್ತಕ್ಕಂಥ ರಿಸೋರ್ಸಸ್ಸು, ಆಡಳಿತ ವ್ಯವಸ್ಥೆ ಎಲ್ಲವೂ ಕೂಡ ಅವ್ರ ಕೈಲಿದೆ. ಒಂದು ಜಿಲ್ಲಾ ಪಂಚಾಯತಿಗೆ 1 ಮಿನಿಸ್ಟರ್, ಒಂದು ವಿಭಾಗಕ್ಕೆ 4 ಜನ MLAಗಳು. ಈ ಇಡೀ ರಾಜ್ಯದ ಸಂಪತ್ತನ್ನ ಮತ್ತೆ ರಿಸೋರ್ಸ್ ಅನ್ನ ತಗೊಂಡೋಗಿ ಅಲ್ಲಿ ಹಾಕಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ತಮ್ಮ ಇದನ್ನ ಒಂದು ಪಣ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದ್ದಾರೆ, ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷರು ಅಧ್ಯಕ್ಷರಾದ ಮೇಲೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ ಜಯಿಸಿ ಇಡೀ ರಾಜ್ಯದಲ್ಲಿ ಒಂದು ತಲ್ಲಣವನ್ನು ಉಂಟು ಮಾಡಿ ಯುವ ಜನತೆಯನ್ನ ಬಿಜೆಪಿ ಪಕ್ಷಕ್ಕೆ ತಂದು ಒಂದು ದೊಡ್ಡ ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಡಿಸೆಂಬರ್ ಆದ್ಮೇಲೆ ಬಿಜೆಪಿನಲ್ಲಿ ಒಂದೇ ಒಂದು ಬಾಗಿಲಿರುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಹಂಗಾಗಿ ಯಾವ ಒಡೆದ ಮನೆಯೂ ಇಲ್ಲ. ಒಂದು 10 ಸುತ್ತುಗಳು ಬಾಕಿ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಬೀರೋದು ಈ 9 ಸುತ್ತಲ್ಲಿ ಗೊತ್ತಾಗ್ತಾ ಇದೆ. ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ. ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಬರುವ 10 ಸುತ್ತಲ್ಲಿ ವಿಶೇಷವಾಗಿ ಸವಣೂರು ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡನ್ನು ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. 10 ಸುತ್ತುಗಳು ಬಾಕಿ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಬೀರೋದು ಈ 9 ಸುತ್ತಲ್ಲಿ ಗೊತ್ತಾಗ್ತಾ ಇದೆ. ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ. ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಬರುವ 10 ಸುತ್ತಲ್ಲಿ ವಿಶೇಷವಾಗಿ ಸವಣೂರು ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡನ್ನು ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿಯ ರಮೇಶ್ ಕೃಷ್ಣಾರೆಡ್ಡಿಯವರು 752 ಮತಗಳು. ಓಕೆ, ಇದು ರಾಮನಗರ ಅಲ್ಲಪ್ಪ, ಚನ್ನಪಟ್ಟಣ. ಇದು ಹಾವೇರಿ ಶಿಗ್ಗಾಂವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ರಿಸಲ್ಟ್ ಕಾಣ್ತಾ ಇದೆ. 5654 ಮತಗಳ ಅಂತರದಿಂದ ಸಂಡೂರಲ್ಲಿ ಮುನ್ನಡೆ ಕಾಂಗ್ರೆಸ್. ಬಂಗಾರ ಹನುಮಂತು ವಿರುದ್ಧ ಅನ್ನಪೂರ್ಣ ತುಕಾರಾಂ 5654 ಮತಗಳ ಅಂತರದಿಂದ. ಚನ್ನಪಟ್ಟಣದಲ್ಲಿ 6ನೇ ಸುತ್ತು 18,000 ಮತಗಳ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣದಲ್ಲಿ 6ನೇ ಸುತ್ತು, ಅಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಅವರ ಮುನ್ನಡೆ 18,898 ಮತಗಳ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. ಅಲ್ಲಿಗೆ ಟೌನ್ ಮತದಾರರು ಕೂಡ ಸಿಪಿ ಯೋಗೇಶ್ವರ್ ಅವರಿಗೆ ಜೈ ಅಂದಿದ್ದಾರೆ, ಕೈ ಹಿಡಿದಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ 10ನೇ ಸುತ್ತು ಅಂತಂದ್ರೆ ನಿಮಗೆ ಟೌನು 2 ಬೂತು, ಹೊಂಗನೂರು ಜಿಲ್ಲಾ ಪಂಚಾಯತ್ ಬರುತ್ತೆ ಇಲ್ಲಿ. ಆಮೇಲೆ ಈಗ ಯಾರೊಬ್ರು ನಿಖಿಲ್ ಕುಮಾರಸ್ವಾಮಿ ಪರ ಇರುವವರು ಒಂದು ಮೆಸೇಜ್ ಹಾಕಿದ್ರು ನನಗೆ, ಅಂದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಅವ್ರು ಹೇಳ್ತಿರೋದು ಸರ್, ಈಗ ಬರ್ತಿರೋದೆಲ್ಲ
ಕಾಂಗ್ರೆಸ್ ಬೆಲ್ಟು ಅಂಡ್ ಅಲ್ಪಸಂಖ್ಯಾತ ಬೆಲ್ಟು. ನಮ್ಮದು ಮಳ್ಳೂರು ಅದೇ ನಮ್ದು ಬರುತ್ತೆ. ಈಗ ಅವ್ರು ಹೇಳೋದು ನೋಡಿ, ಮಳೂರು 12ನೇದು ಮಳೂರು ಬರುತ್ತೆ, ನಮ್ದು ಬರುತ್ತೆ ಅಂತ ಅವ್ರು ಹೇಳೋದು. ಮಳೂರು ಜಿಲ್ಲಾ ಪಂಚಾಯತ್ ಬರುತ್ತೆ, ಹೊಂಗನೂರು ಕೋಡಂಬಳ್ಳಿ ಬರುತ್ತೆ, ಇದೆಲ್ಲ ಒಕ್ಕಲಿಗ ಬೆಲ್ಟ್ ಅಂತ. ಸೊ ಹಾಗಾಗಿ ಒಂದು ಇಂಟ್ರೆಸ್ಟ್ ಇದೆ ನಮಗೂ ಕೂಡ ಯಾವ ಥರ ಆಗತ್ತೆ ಅಂತ. CP ಯೋಗೇಶ್ವರ್ ಒರಿಜಿನಲ್ ಅಲ್ಲಿ ಒಕ್ಕಲಿಗರು ಬರೀ ಕುಮಾರಸ್ವಾಮಿ ದೇವೇಗೌಡರು ಮಾತ್ರ ಅಲ್ಲ, ನಮ್ಮಲ್ಲೂ ಎಲ್ಲರೂ ಒಕ್ಕಲಿಗರಿದ್ದಾರೆ. DK ಶಿವಕುಮಾರ್ ಅವರು ಒಕ್ಕಲಿಗರಿದ್ದಾರೆ. ಈಗ ಹಂಗಾದ್ರೆ ಇಲ್ಲಿ ಜಾತಿ ಪ್ರಶ್ನೆ ಬಂದಾಗ ಜಾತಿ ಆಧಾರಿತವಾಗಿ ಇವ್ರಿಬ್ರು ಹೋದ್ರಲ್ಲ, ಇಂಡಿಯಾ ಮಾಡಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರು ಕೊಟ್ಬಿಟ್ಟಿದ್ದಾರೆ, ಶಿಗ್ಗಾವಿಲಿ ಸೋಲ್ತಾರೆ ಅಂತ ಹೇಳಿದ್ರು. ಇಲ್ಲಿ CP ಯೋಗೇಶ್ವರ್ ಒಕ್ಕಲಿಗರಲ್ಲ, ಜಮೀರ್ ಅಹಮದ್ ಹಂಗನ್ಬಿಟ್ರು ಅಂತ ಹೇಳಿದ್ರು. ಇವತ್ತು ಅದನ್ನೆಲ್ಲ ಜನ ಸುಳ್ಳು ಮಾಡ್ತಾ ಇದಾರೆ. ಇವರ ಯಾವುದೇ ಜಾತಿ ಮತ್ತೆ ಧರ್ಮದ ಈ ಹೇಳಿಕೆಗಳು ಏನಿದಾವೆ ಇದನ್ನು ಒಪ್ತಾ ಇಲ್ಲ ಅನ್ನೋದನ್ನ ಜನ ಬಟ್ ಆ ಹೇಳಿಕೆ ಯಾಕೆ ಕೊಟ್ರು ಸೂರ್ಯಮುಖಂದ್ರಾಜ್? ಸೋಲ್ತೀವಿ, ತೊಂದರೆ ಆಗುತ್ತೆ, ಬೆಟ್ಟಿಂಗ್ ಇವ್ರು ಒಂದ್ ಸ್ವಲ್ಪ ದಿನ ಖುಷಿ ಪಡ್ಲಿ ಅಂತ. JDS ನವರು ಬಿಜೆಪಿ ಜಿಲೇಬಿ ವ್ಯಾಪಾರ ಜಾಸ್ತಿ ಆಗ್ಲಿ ಅಂತನಾ? ಸ್ವಲ್ಪ ಲಾಸ್ಟ್ ಚಿಸಕ್ಕೆ ಅದು ವಿಷಯಾಂತರ ಮಾಡುವಂತ. ರೇಷ್ಮೆ ಸರ್, ಈಗ 3 ಚುನಾವಣೆಯ ಫಲಿತಾಂಶ ಇಲ್ಲಿ, ಎಸ್ಪೆಷಲಿ ನಾನು ಕರ್ನಾಟಕದ ಮಾತಾಡ್ತಾ ಇದ್ದೀನಿ, ಸಿದ್ದರಾಮಯ್ಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಸರ್ ಇದು? ಯಾಕಂದ್ರೆ ಅವರ ಮೇಲೆ 2 ದೊಡ್ಡ ಆರೋಪಗಳು. ಒಂದು ಮೂಢ, 2ನೇದು ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಾಗ. ಆಮೇಲೆ ಕೆಲವು ಕಿರಿಕಿರಿಗಳು ಕೂಡ ಆಗಿದೆ, ವಕ್ಫ್ ಬಗ್ಗೆ ಆಗಿದೆ, ಮತ್ತೊಂದು ಕಡೆ ರೇಷನ್ ಕಾರ್ಡ್ ಬಗ್ಗೆ ಆಗಿದೆ. ಆದರೆ ಈಗ ಈ 3ಕ್ಕೆ 3 ಗೆದ್ದಾಗ ಏನ್ ರಿಯಾಕ್ಷನ್ ಆಗುತ್ತೆ, ಯಾವ ರೀತಿ ಅವರು ಪ್ರತಿಕ್ರಿಯಿಸ್ತಾರೆ? ಸಿದ್ದರಾಮಯ್ಯನವರು ಚುನಾವಣಾ ತಂತ್ರ ಯಾವ ತರ ಇತ್ತು ಅಂದ್ರೆ, ಉಪಚುನಾವಣೆ ನಡೆದ ಪ್ರತಿಯೊಂದು ಕ್ಷೇತ್ರಕ್ಕೂ 9 ಜನ ಮಂತ್ರಿಗಳನ್ನು ನೇಮಿಸಿದ್ರು, ಅದು ಉಸ್ತುವಾರಿ. ಅದು ಹಾಗಾಗಿ ಬೇರು ಮಟ್ಟದಲ್ಲಿ ದೊಡ್ಡ ಪರಿಣಾಮ ಬೀರಿದೆ. ಅದು ಸರ್ಕಾರದ ಕಾರ್ಯಕ್ರಮಗಳು ಒಂದ್ ಕಡೆ, ಆದ್ರೆ ಅಂತರ್ಗಾಮಿಯಾಗಿ ನಡೀತಾ ಇರೋ ಕೋಲ್ಡ್ ವಾರ್ ಬಿಟ್ವೀನ್ DK ಶಿವಕುಮಾರ್ ಸಿದ್ದರಾಮಯ್ಯ ಇದೆ ಅಲ್ಲ, ಅದು ಚನ್ನಪಟ್ಟಣದಲ್ಲಿ ಬಿಂಬಿತವಾಗ್ತದೆ. ಅದ್ರ ಪರಿಣಾಮ ಏನು ಅಂತಂದ್ರೆ, ಯಾಕಂದ್ರೆ 2023ರಿಂದ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅದೊಂದು ಪ್ರಾದೇಶಿಕ ಪಕ್ಷದ ತರನೇ ಕೆಲಸ ಮಾಡ್ತಾ ಇದೆ. ಹೈಕಮಾಂಡ್ ರಾಜಕಾರಣಕ್ಕೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೂ ಏನು ಸಂಬಂಧವೇ ಇಲ್ಲ. ಆಮೇಲೆ ಕರ್ನಾಟಕ ಮಾಡೆಲ್ ಇವತ್ತು ಆಲ್ ಇಂಡಿಯಾ ಮಾಡೆಲ್ ಆಗೋಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಕರ್ನಾಟಕದವರೊಬ್ಬರು AICC ಅಧ್ಯಕ್ಷ ಆಗಿರೋದ್ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂದ್ರೆ DMK ಪಾಲಿಸೀಸ್ ಏನಿರುತ್ತೆ ಇವರು ಅದನ್ನೇ ಮಾತಾಡ್ತಾರೆ. ಅವ್ರು ಧರ್ಮದ ಬಗ್ಗೆ ಏನ್ ಹೇಳ್ತಾರೆ, ಇವರು ಧರ್ಮದ ಬಗ್ಗೆ ಅದನ್ನೇ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಕೂಡ ತಾನು ಪ್ರತ್ಯೇಕ ಅನ್ನೋ ರೀತಿಯಲ್ಲಿ. ಅಂದ್ರೆ ಮೊದಲನೇ ಬಾರಿಗೆ ಕಾಂಗ್ರೆಸ್ ರಾಜಕಾರಣದಲ್ಲಿ ಒಂದು ಪ್ರಾದೇಶಿಕ ಅಸ್ಮಿತೆ ಗಟ್ಟಿಯಾಗಿ ಬೇರೂರ್ತಾ ಇದೆ ಕರ್ನಾಟಕದಲ್ಲಿ. ಆಮೇಲೆ ಸಿದ್ದರಾಮಯ್ಯರು ಸ್ವತಃ ಮೂಢ ಹಗರಣದ ನಂತರ, ವಾಲ್ಮೀಕಿ ಹಗರಣದ ನಂತರ ಸಾಕಷ್ಟು ಇಕ್ಕಟ್ಟಿಗೆ ಸಿಕ್ಕಿರುವಾಗ DK ಶಿವಕುಮಾರ್ ಒಂದು ಮಾರಲ್ ವಿಕ್ಟರಿ. ಈ ಚನ್ನಪಟ್ಟಣ ದೊಡ್ಡ ಪ್ರಮಾಣದಲ್ಲಿ ಗೆದ್ರೆ DK ಶಿವಕುಮಾರ್ ವಿಲ್ ನಾಟ್ ಕೀಪ್ ಪಾಯಿಂಟ್. ಯಾಕೆ ಪದೇ ಎಲ್ಲರೂ ಸಿದ್ದರಾಮಯ್ಯನವ್ರು ಬೇರೆ ಚನ್ನಪಟ್ಟಣ ಕಡೆ ದಿವಸ ಹೋಗ್ಬಿಟ್ಟು ಇನ್ನು ಮುಂದಿನ 3.5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ, DK ಶಿವಕುಮಾರ್ ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ, ಕಾಯ್ತಾ ಇರ್ತಾರೆ. ವಿಲ್ ವೇಟ್ ಫಾರ್ ಇಸ್ ಆಪರ್ಚುನಿಟಿ. ಐ ಥಿಂಕ್ ಚನ್ನಪಟ್ಟಣ ವಿಲ್ ಗಿವ್ ಅ ನ್ಯೂ ಬೂಸ್ಟ್, ನ್ಯೂ ಟರ್ನ್ ಟು. ಇದನ್ನ ಈ ತರ ವಿಶ್ಲೇಷಣೆ ಮಾಡಿದ್ರೆ ಹೆಂಗೆ ಅಂತ ನಾನು ಹೇಳೋದು. ಈಗ ನೋಡಿ ಸರ್, ಸಂಡೂರಲ್ಲಿ ಕಂಪ್ಲೀಟ್ ಆಗಿ ಲಾಡ್ ಅವರಿಗೆ ಬಿಟ್ಬಿಟ್ರು, ನೀವು ನೋಡ್ಕೋಬೇಕು ಅಂತ. ಅವರು ಅದನ್ನ ಗೆಲ್ಲಿಸ್ಕೊಂಡ್ಬಂದ್ರು. ಇಲ್ಲಿ ಚನ್ನಪಟ್ಟಣ DK ಬಿಟ್ರೆ ಬೇರೆ ಯಾರು ಇಲ್ಲ ಅವರಿಗೆ. ಸ್ವತಃ ಸಿದ್ದರಾಮಯ್ಯನವರು ಶಿಗ್ಗಾವಿಯಲ್ಲಿ ಕೂತ್ಕೊಂಡ್ರು, ಸತೀಶ್ ಜಾರಕಿಹೊಳಿ ಕೂತ್ಕೊಂಡ್ರು. 3 ಕಡೆ ಕೂಡ ಕಾಂಗ್ರೆಸ್ ಸ್ಟ್ರಾಟಜಿ ಬಹಳ ಅದ್ಭುತವಾಗಿತ್ತು ಅಂತ ಬಂದ್ರು ಕೂಡ ಅದು ನಂತರ ನಾಯಕತ್ವ ವಿಚಾರಕ್ಕೂ ಬರುತ್ತಾ ಅಂತ ನಾನು ಕೇಳ್ತಿರೋದು. ಇಲ್ಲಪ್ಪ, ನಾವು 3 ಜನ ಕೂಡ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ವಿ, ಪಾರ್ಟಿ ಗೆಲ್ತು, ಹಂಗೆ ಬರುತ್ತಾ? ಇಲ್ಲ ನಾನು ಗೆದ್ದೆ ನಾನು ಗ್ರೇಟು, ಇಲ್ಲಿ ನಾನು ಗೆದ್ದೆ ನಾನು ಗ್ರೇಟು ಅಂತ ಬರುತ್ತಾ ಅಂತ. ಮಹಾರಾಷ್ಟ್ರ ಫಲಿತಾಂಶದ ಜೊತೆಗೆ ಹೈಕಮಾಂಡ್ನ ಶಕ್ತಿ ಏನಾಗಿದೆ ಅನ್ನೋದು ತೀರ್ಮಾನ ಆಗುತ್ತೆ. ಎಕ್ಸಾಕ್ಟ್ಲಿ. ಅವ್ರಿಗೇನೋ ಸ್ವಲ್ಪ ಜಾರ್ಖಂಡ್ ಅವ್ರಿಗೆ ಸ್ವಲ್ಪ ಆದ್ರೂ ಸಹ ಆತ್ಮಸ್ಥೈರ್ಯ ಉಳಿಸುತ್ತೆ. ಬಟ್ ಮಹಾರಾಷ್ಟ್ರ ಅತ್ಯಂತ ಅನಿರೀಕ್ಷಿತವಾದ ಹಿನ್ನಡೆ ಇದೆ. ಮೊನ್ನೆ ತಾನೇ ಅಷ್ಟೊಂದು 31 ಸೀಟ್ ಗೆದ್ದಿದ್ರು ಲೋಕಸಭಾ ಚುನಾವಣೆಯಲ್ಲಿ. ಹೇರ್ಫೇರ್ ಆಗೋಗ್ಬಿಡೆ ಮಹಾರಾಷ್ಟ್ರ ಫಲಿತಾಂಶ. ರಾಹುಲ್ ಗಾಂಧಿ ಅವರ ಸೈದ್ಧಾಂತಿಕ ಹೋರಾಟ ಎಲ್ಲ ಅಲ್ಲೇ ಇತ್ತು.